ಒಂದು ವೇಳೆ ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಒಂದು ವೇಳೆ ನಮ್ಮ 22 ವರ್ಷ ಪ್ರಾಕ್ಟೀಸ್ ಅನುಭವದಲ್ಲಿ ಅತ್ಯಂತ ಖುಷಿ ಪಡುವಂತಹ ಅನೇಕ ಪ್ರಕರಣಗಳನ್ನು ನಾವು ನೋಡಿದ್ದೇವೆ. ಅಂತಹದೇ ಮತ್ತೊಂದು ಪ್ರಕರಣವನ್ನು ನಾವಿವತ್ತು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ಒಂದು ವೇಳೆ 16-17 ತಿಂಗಳ ಹಿಂದೆ ನಮ್ಮ ಹತ್ರ ಯಲ್ಲಾಪುರದಿಂದ ಒಂದು ತಿಂಗಳ ಮಗುವನ್ನು ಅವರು ತಂದೆ ತಾಯಿ ಕರೆದುಕೊಂಡು ಬಂದಿದ್ದರು. ಆ ಮಗುವಿಗೆ ಏನು ತೊಂದರೆ ಇತ್ತು ಅಂತಂದರೆ ಅದರ ಬಲಗಡೆ ಕಿವಿಯ ಕೆಳಗಡೆ ಒಂದು ದೊಡ್ಡ ಗಂಟಿತ್ತು, ಲಂಪ್ ಥರ. ಅಲ್ಲಿ ಪಿಡಿಯಾಟ್ರಿಷಿಯನ್ಗೆ ಅವರು ತೋರಿಸಿದಾಗ ಅದನ್ನು ಸ್ಟೆರ್ನೋಕ್ಲಿಡೋಮ್ಯಾಸ್ಟಾಯ್ಡ್ ಟ್ಯೂಮರ್ ಆಫ್ ಇನ್ಫನ್ಸಿ ಅಂಥೇಳಿ ಅವರು ಡಯಾಗ್ನೋಸ್ ಮಾಡಿದರು. ಅದು ನಾನ್ ಕ್ಯಾನ್ಸರಸ್ ಒಂದು ಟ್ಯೂಮರ್ ಆಗಿತ್ತು. ಬಹುತೇಕ ಕೇಸ್ಗಳಲ್ಲಿ ಇದು ಒಂದು 4-5 ತಿಂಗಳ ಅಂತರದಲ್ಲಿ ಅದು ತಾನೇ ಕರುವಂಥ ಸಾಧ್ಯತೆ ಇರುವಂಥದ್ದು. ಆಮೇಲೆ ಕೆಲವೊಂದು ಸಲ ಸರ್ಜರಿ ಮಾಡಬೇಕಂತ ಪ್ರಕರಣ ಬರುವಂಥದ್ದು. ಇಲ್ಲಿ ನಮಗಾದ ಖುಷಿ ಏನು ಅಂತಂದರೆ, ನಾವು ಇದನ್ನು ಸಂಪೂರ್ಣವಾಗಿ ಆಯುರ್ವೇದ ಚಿಕಿತ್ಸೆ ನೀಡುವುದರ ಮುಖಾಂತರ ಈ ಒಂದು ಗಂಟನ್ನು ಕರಗಿಸಿರುವಂಥದ್ದು. 18 ತಿಂಗಳ ನಂತರ ಮೊನ್ನೆ ಅವರು ಬೇರೆ ಯಾವುದೋ ಕಾರಣಕ್ಕೆ ನನಗೆ ಫೋನ್ ಮಾಡಿದಾಗ ಬೇರೆ ಕೇಸ್ ಬಗ್ಗೆ ಹೇಳಲಿಕ್ಕೆ ನಾನು ಅಚಾನಕ್ಕಾಗಿ ಅವ್ರ ಮಗುವಿನ ಬಗ್ಗೆ ಕೇಳಿದೆ. ಈಗ ಸಂಪೂರ್ಣವಾಗಿ ಆರಾಮಿದ್ದಾನೆ. 18 ತಿಂಗಳ ಮಗು ಬಹಳಷ್ಟು ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಾನೆ ಅಂತ ಕೇಳಿ ಬಹಳಷ್ಟು ಖುಷಿ ಆಯ್ತು ನಮಗೆ. ಯಾಕಂದರೆ ನಮ್ಮ ಹತ್ರ ಬಂದಾಗ ಮಗುವಿಗೆ ಕತ್ತನ್ನು ತಿರುಗಿಸ್ಲಿಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ. ನಿರಂತರವಾಗಿ ಮಗು ಕಿರಿಕಿರಿ ಮಾಡುವುದು, ಅಳುವುದು ಎಲ್ಲ ಸಮಸ್ಯೆಗಳು ಮಗುವಿನಲ್ಲಿದ್ದು, ಇವತ್ತು ಆ ಮಗು ನಮ್ಮ ಆಯುರ್ವೇದ ಚಿಕಿತ್ಸೆಯಿಂದ ಸಂಪೂರ್ಣವಾಗಿ ಗುಣಮುಖವಾಗಿ 18 ತಿಂಗಳ ಮಗು ಅತ್ಯಂತ ಉತ್ಸಾಹದಿಂದ ಖುಷಿಯಿಂದ ಓಡಾಡ್ತಿರೋದನ್ನು ನಮಗೆ ನೋಡಿ ಭಾಳಷ್ಟು ಖುಷಿಯಾಯಿತು. ಆ ವಿಡಿಯೋವನ್ನು ಅವರು ಕಳಿಸಿದರು. ಹಾಗೆ ಅವರೊಂದಿಗೆ ದೂರವಾಣಿ ಕರೆ ಮಾಡೋದ್ರ ಮುಖಾಂತರ ಅವರ ಅನುಭವವನ್ನು ನಾವು ತಿಳ್ಕೊಂಡಿದ್ದೇವೆ. ಬನ್ನಿ ಅವರ ಅನುಭವವನ್ನು ನೋಡಿಕೊಂಡು ಅವರ ಅನುಭವವನ್ನು ಕೇಳಿಕೊಂಡು ಆ ಮಗುವಿನ ವಿಡಿಯೋವನ್ನು ನೋಡಿಕೊಂಡು ಬರೋಣ. ಹೇಳ್ರಿ, ಮಗು ದಿನ ತುಂಬೆ ಡೆಲಿವರಿ ಆಗಿತ್ತಲ್ರಿ? ದಿನ 9 ತಿಂಗಳು ತುಂಬೆ ಡೆಲಿವರಿ ಆಗಿತ್ರಿ? ಹೌದೌದು, 9 ತಿಂಗಳು ಕಂಪ್ಲೀಟ್. 9 ತಿಂಗಳು ತುಂಬೆ ಡೆಲಿವರಿ ಆಗಿತ್ತು. ಆಮೇಲೆ ಸ್ಕ್ಯಾನ್ ರಿಪೋರ್ಟ್ದಾಗ ಪ್ರೆಗ್ನೆಂಟ್ ಇದ್ದಾಗ ಏನು ಸ್ಕ್ಯಾನ್ ಮಾಡಿಸಿದ್ರಲ್ಲ, ಅದ್ರಾಗೆಲ್ಲ ನಾರ್ಮಲ್ ಐತನ್ರಿ? ಎಲ್ಲ ನಾರ್ಮಲ್ ಇತ್ತು. ಅದೇನೋ ಮತ್ತೆ ಏನೋ ಸಮಸ್ಯೆ ಇಲ್ಲ ಆಗಿತ್ತು. ಅದು ಹುಟ್ಟಿದಾಗ ಐತನ್ರಿ ಗಂಟ? ಹುಟ್ಟಿದಾಗ ಐತ್ರಿ ಅದು. ಹುಟ್ಟಿದಾಗ ಐತ್ರಿ? ಹೌದೌದು. ಸ್ನಾನ ಮಾಡಕ್ ಹೋಗಿ ನಮ್ಮ ಅಕ್ಕ ಅವ್ರ ನಮ್ಮ ಮನೆಯವ್ರ ಅಕ್ಕ ಅಬ್ಸರ್ವ್ ಮಾಡಿ ನೋಡಿ ಮಗು ಯಾಕೆ ಹಿಂಗ್ ನೋಡ್ತಾ ಇದೆ ಅಂತ ಹೇಳಿ ನೋಡಿದ್ಮ್ಯಾಗ ಗಂಟಿತ್ತು ಅದು. ಕಂಡು ಬಂತಲ್ರಿ? ಅವಾಗ ಸಡನ್ಲಿ ನಿಮ್ಗೆ ಅವಾಗ ನಾವು ಇದು ಮಾಡಿದ್ದ, ಇಮಿಡಿಯೇಟ್ಲಿ ನೋಡಿದ ತಕ್ಷಣನೇ ಇಮಿಡಿಯೇಟ್ಲಿ ನಿಮಗೆ ನಿಮ್ಗೆ ಕಾಲ್ ಮಾಡಿ ಬಂದಿವಿ ಸರ್. ಹೌದು, ನೀವು ಆಮ್ಯಾಗ 15 ದಿನ ಏನೋ 1 ತಿಂಗಳ ಬಿಟ್ಟು ಮತ್ತೆ ನೀವು ಇಟ್ಲಾಗ ಬಂದಿದ್ರ. ಅವಾಗ ಮತ್ತೆ ನಿಮ್ಗೆ ಅಲ್ಲಿ ನಾವು ಬಂದು ತೋರಿಸಿದ್ದು. ಈಗ 18 ತಿಂಗಳು ಫುಲ್ ಆಕ್ಟಿವ್ ಅದ ನೋಡ್ರಿ ಈಗ. ಈಗ ಫುಲ್ ಆಕ್ಟಿವ್ ಅದನ್ರಿ. ಚಲೋ ಅದ. ಈಗ ಸ್ವಲ್ಪ ಅವಾಗ ಎದ್ದಿದ್ರೆ ಕಡಿಮೆ ಆದಾಗ ಏನು ಆಕ್ಟಿವ್ ಅದ ಬಾಳ ಸರ್. ನಾವು ನಮ್ಗೆ ಅದು ಅವಾಗ ಎಳ್ಕೊಂಡಿದ್ವಿ ನಿಮ್ ಕಡೆ ಮೆಡಿಸಿನ್ ಅದು ಡ್ರಾಪ್ಸ್ ಎಲ್ಲ ಹಾಕಿ ಅದ್ ನೀವು ಹೆಂಗ್ ಹೇಳಿದ್ರ ಸ್ಕೋರ್ ಮಾಡಕ್ಕೆ ಆ ಟೈಪ್ ಅದೇ ಸ್ಕೋರ್ ಮಾಡಿದ್ವಿ. ಕಡಿಮೆ ಆಯ್ತು ಅವಾಗ. ಅಂದ್ರೆ ಅವಾಗ 2-3 ತಿಂಗಳಲ್ಲಿ ಕಡಿಮೆ ಆಗುತ್ತೆ. ಕಡಿಮೆ ಆಯ್ತು ಅಂದ್ರೆ 2 ತಿಂಗಳ ಆಯ್ತು ಒಳಕ್ಕೆ. ಒಂದು 2-3 ತಿಂಗಳ ಆಯ್ತು. ಹೌದು, ಅದೇ ಡೈಲಿ ನೀವು ಹೆಂಗೆ ಹೇಳಿದ್ರಲ್ಲ ಅದ್ರ ಸ್ಕೋರ್ ಮಾಡಕ್ಕೆ ಅದೇ ಟೈಮಿಗೆ ನಾವು ಏನೋ ತಪ್ಪಿಸಿಲ್ಲ. ಟೈಮಿಗೆ ಅದು ಹಚ್ಚೋದು, ಮಸಾಜ್ ಮಾಡೋದು ಅದೆಲ್ಲ ಮಾಡ್ಕೊಂಡಿದ್ರಿ ಸರ್. ಅದು ಮಸಾಜ್ ಮಾಡೋದಕ್ಕಿಂತ ಮತ್ತೆ ನೀವು ಏನು ಕೊಟ್ಟಿರಲ್ಲ ಅದರಿಂದ ಸ್ವಲ್ಪ ಇದೇ ಇತ್ತು ಸರ್. ಪೌಡ್ರ್ ಯಾವುದು ಪೌಡ್ರ್ ಕೊಟ್ಟಿದ್ರು ಅದು ಹಚ್ಚಿ ಇದು ಮಾಡಿದ್ವಿ. ಮತ್ತೆ ಮಸಾಜ್ ಮಾಡ್ತಿದ್ವಿ ಬೆಳಿಗ್ಗೆ ಸಾಯಂಕಾಲ ಗೋನ್ ಎಟ್ಲಾಗ್ ಮಾಡೋದು, ಆಮೇಲೆ ಸ್ವಲ್ಪ ತಿಕ್ಕೋದು ಸ್ವಲ್ಪ ಮಾಡಿದ್ವಿ. ಅದು ಹಚ್ಚಿದ ತಕ್ಷಣ ಒಂದು ಸ್ವಲ್ಪ ವರ್ಕೌಟ್ ಆಯ್ತು, ಅದೇನ ಪ್ರಾಬ್ಲಮ್ ಇಲ್ಲ. ಈಗ ಅದು ಮೊದಲು ಗಂಟಿದ್ದಾಗ ಅವಂಗ ಹೊಳ್ಳಾಡಕ್ಕೂ ಬರ್ತಿದ್ರು ಹೌದಲ್ರಿ? ಕತ್ ತಿರ್ಗಿಸಕ್ ಬರ್ತಿರ್ಲಿಲ್ಲ ಅವಂಗ? ಇಲ್ಲ ಒಂದ್ ಸೈಡ್ ನೋಡ್ತಿದ್ದಾನೆ. ಒಂದ್ ಸೈಡ್ ನೋಡ್ತಿದ್ ಹೌದಲ್ರಿ? ಹೌದೌದು. ಎಷ್ಟು ತಿಂಗಳಿದಾವ ಇದಂಗ ಬಂದಿರಿ ನಮ್ ಕಡೆ? ಅದು ನಾವ್ ನಿಮ್ ಕಡೆ ಹ್ಞೂ ರೀ. ಎಷ್ಟು 1 ತಿಂಗಳು ಸರ್? ಇಲ್ಲ ಥ್ಯಾಂಕ್ಸ್ ರೀಪ್ಪ ಕಳ್ಸಿದ್ದಕ್ಕೆ. ನಾವು ಕಳ್ಸೋಣ ಅಂತ ಹೇಳಿ ಇಲ್ಲ ಖುಷಿ ನನಗೊಂದು ಖುಷಿ ಆಯ್ತು ನಂಗೆ. 2 ಸಲ ಬಂದಿದ್ರಲ್ಲ?
ಹಾ ಎರಡು ಸಲ ಒಂದ್ಸತಿ ಇಲ್ಲೇ ನೀವು ಬಂದು ನೋಡಿದ್ರೆ ನಾವ ಬಂದಿದ್ವಿ ಅಲ್ಲ ಅಲ್ಲಿ. ಹಾಂ ಹಾಂ ಅಲ್ಲಿ ಇದಕ್ಕೆ ಬಂದಾಗ ನೋಡಿದ್ನಲ್ರಿ ನಾ ಊರಿಗೆ ಬಂದಾಗ ನೋಡಿದ್ದೆ ಅಲ್ಲಿ. ಹಾ ಊರಿಗೆ ಬಂದಾಗ ಇಲ್ಲಿ ಬಂದು ನೋಡಿದ್ರಲ್ಲ ಸರ್. ಇಲ್ಲಿನೂ ಒಂದ್ಸಲ ಕರ್ಕೊಂಬಂದಿದ್ರಿ. ಹೌದೌದು. ಹೊಟ್ಯಾಗ ತೊಗೊಳಕ್ಕೆ ಔಷಧ ಮತ್ತು ಹಚ್ಚಾಕ ಕೊಟ್ಟಿದ್ದ ಔಷಧದಿಂದ ನಿಮ್ಗೆ ಅದು ಕರೆಕ್ಟ್. ಹಾ ಹೌದೌದು ಹೌದು. ಹುಟ್ಟಿದಾಗ ಐತೆ ಹೌದಲ್ರಿ? ಹಾ ಹುಡುದಾಗಿತ್ತು ಸರ್. ಓಕೆ ಓಕೆ ಆಯ್ತು ಇಲ್ರಿ. ಓಕೆ ಓಕೆ ಸರ್.